ಮತ್ತು ನಾನು ಹರ್ಲಿನ್ ಡ್ಯೂಲ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಸೊ ಹರ್ಲಿನ್ ಡ್ಯೂಲ್ ಬಂದು ಲಾಸ್ಟ್ ಪ್ರೀವಿಯಸ್ ಮ್ಯಾಚಸ್ಸಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಆಡಿದರು. ಬಟ್ ಅಂಥ ರಿಮಾರ್ಕಬಲ್ ಪರ್ಫಾರ್ಮೆನ್ಸು ಅಂಥ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಥರ ಅಂತ ಕಾಣಿಸ್ತಿರ್ಲಿಲ್ಲ. ಬಟ್ ಇವತ್ತು ಅವರು ಆಡಿದ ಆಟ ಇದೆಯಲ್ಲ, ದ ನೆಕ್ಸ್ಟ್ ಲೆವೆಲ್. ನಾನು ಯಾವಾಗಲೂ ನೋಡ್ತಾ ಇದ್ದೆ, ಎಲ್ಲ ಫಾರಿನ್ ಪ್ಲೇಯರ್ಸ್ ಆಡ್ತಾ ಇದ್ದಾರೆ. ಪೆರ್ರಿ ಆಡ್ತಿದ್ದಾರೆ, ಗಾರ್ಡ್ನರ್ ಆಡ್ತಿದ್ದಾರೆ, ಮೂನಿ ಆಡ್ತಿದ್ದಾರೆ, ಲಾನಿಂಗ್ ಆಡ್ತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇಂಡಿಯನ್ ಪ್ಲೇಯರ್ಸು WPLಲ್ಲಿ ಮಿಂಚ್ತಾ ಇಲ್ವಾ, ಅಥವಾ ಇವರಿಂದ ಓವರ್ ಶ್ಯಾಡೋ ಆಗಿಬಿಟ್ಟು ಅವ್ರು ಕಳೆದೋಗಿದ್ದಾರಾ? ಸೊ ಇದೆಲ್ಲ ಪ್ರಶ್ನೆಗಳಿತ್ತು. ಸೊ ನನಗನ್ನಿಸ್ದಂಗೆ ಈ ಥರ ಪರ್ಫಾರ್ಮೆನ್ಸು RCBದು ಒಂದು ಮ್ಯಾಚ್ ಬಂತು. ಯಾರು ನಮ್ಮ ರಿಚಾ ಘೋಷ್ ಮತ್ತು ಕನಿಕಾ ಅವರು ಒಂದು ಮ್ಯಾಚ್ನ ಫಿನಿಷ್ ಮಾಡ್ತಾರೆ. ಅದಾದಮೇಲೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಯಾರು ಆಡಿರಲಿಲ್ಲ. ಸೊ ಇವತ್ತು ತುಂಬ ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ, ಹರ್ಲಿನ್ ಡ್ಯೂಲ್ ಒಬ್ಬರೇ ಸಖತ್ತಾಗಿ 70 ರನ್ಸು ಮ್ಯಾಚ್ನ ಅರ್ಧಕ್ಕೆ ಬಿಡ್ದೇನೆ ಫುಲ್ ಮ್ಯಾಚ್ ಮುಗಿಸಿ ಹೋಗಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದ